ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬ್ರೋಕ್ಲಿ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬ್ರೋಕ್ಲಿ ಫ್ರೈ ಹೆಲ್ತಿಗೂ ಒಳ್ಳೆಯದು, ಹಾಗೆ ಮಾಡಲಿಕ್ಕೂ ಸುಲಭ. ಇದನ್ನೀಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಬ್ರೋಕ್ಲಿ ತಗೊಂಡಿದ್ದೇನೆ, ಈ ರೀತಿಯಾಗಿ ಇರ್ತದೆ. ಇದನ್ನ ಕಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಬಿಸಾಡುವಂಥದ್ದೇನಿಲ್ಲ, ಅದರ ದಂಟು ಕೂಡ ಇಟ್ಕೊಳ್ಳಿ, ಹೆಲ್ತಿಗೆ ತುಂಬ ಒಳ್ಳೆಯದದು. ಎಲ್ಲವನ್ನ ಕಟ್ ಮಾಡಿಕೊಂಡು ಇದನ್ನ ನಾನೀಗ ಒಂದು ಬೌಲಿಗೆ ಹಾಕೊಳ್ತೇನೆ. ನೋಡಿ ಇಲ್ಲಿ ಹಾಕೊಂಡಿದ್ದೇನೆ. ಇದಕ್ಕೆ ಈಗ ನಾವು ಬಿಸಿ ನೀರು, ಕುದಿ ಬರುವ ಸ್ವಲ್ಪ ಬಿಸಿ ನೀರನ್ನ ಹಾಕೊಳ್ಬೇಕು. ಯಾಕೆಂದ್ರೆ ಅದರಲ್ಲಿ ಹುಳ ಎಲ್ಲ ಇರ್ತದೆ ಅಂತ ಅನಿಸ್ತದೆ, ಆದ್ರಿಂದ ಹಾಕೊಳ್ತಾ ಇದ್ದೇನೆ. ನೋಡಿ ಬಿಸಿ ಬಿಸಿ ನೀರನ್ನ ಹಾಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಉಪ್ಪು ಕೂಡ ಇದಕ್ಕೆ ಹಾಕಿ. ನಾವು ಕಾಲಿಫ್ಲವರ್ಗೆ ಹೇಗೆ ಮಾಡ್ತೀವಿ ನೋಡಿ ಅದೇ ತರ ಮಾಡ್ಕೊಳ್ಬೇಕು. ಯಾಕಂದ್ರೆ ನೋಡ್ಲಿಕ್ಕೆ ಕೂಡ ಅದೇ ತರ ಇದೆ ಅಲ್ಲ. ಹಾಗೆ ಒಂದು 5 ನಿಮಿಷ ಇದು ಬಿಸಿನೀರಲ್ಲಿ ಉಪ್ಪು ಹಾಕಿ ಇಟ್ಕೊಳ್ಳಿ. ನಂತರ ಇದನ್ನ ತೆಗೆದು ಇನ್ನೊಂದು ಬೌಲಿಗೆ ಹಾಕೊಳ್ತಾ ಇದ್ದೇನೆ. ಇನ್ನೊಂದು ಬೌಲಲ್ಲಿ ನೀವು ಕೋಲ್ಡ್ ವಾಟರ್ ಅನ್ನ ಹಾಕಿಟ್ಟಿರ್ಬೇಕು. ಯಾಕಂದ್ರೆ ಇದರ ಗ್ರೀನ್ ಕಲರ್ ಹಾಗೆ ಉಳಿತದೆ. ಬಿಸಿನೀರು ಹಾಕಿರ್ತೇವೆ ನೋಡಿ, ಆದ್ರಿಂದ ಕೋಲ್ಡ್ ವಾಟರ್ಗೆ ನೀವು ತಕ್ಷಣಕ್ಕೆ ಹಾಕಿದ್ರೆ ಅದರ ಕಲರ್ ಹಾಗೆ ಉಳಿತದೆ. ಇಲ್ಲೀಗ ನಾನು ಐಸ್ ಕ್ಯೂಬ್ಸ್ ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಐಸ್ ನೀರನ್ನು ಕೂಡ ಹಾಕಿ ಒಂದು 5 ನಿಮಿಷದವರೆಗೆ ಹಾಗೆ ಇಟ್ಬಿಡಿ ಅದನ್ನ. ಈಗ ಬ್ರೋಕ್ಲಿ ಎಲ್ಲ ಕಡೆ ಸಿಗ್ತದೆ, ಅದನ್ನ ತಗೊಂಬಂದು ನೀವು ಮಾಡ್ಕೋಬಹುದು. ಇಲ್ಲಿ ನಾನು ದೊಡ್ಡ ಈರುಳ್ಳಿ ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ, ಟೊಮೆಟೊ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಬಾಣಲೆ ಇಟ್ಕೊಳ್ಳಿ, ಅದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಜೀರಿಗೆ ಕೂಡ ಹಾಕಿ. ಜೀರಿಗೆ ಚಟಪಟ ಹೇಳ್ತದೆ. ಆಗ ಬೆಳ್ಳುಳ್ಳಿಯನ್ನ ಸೇರಿಸ್ಕೊಳ್ಳಿ. ಬೆಳ್ಳುಳ್ಳಿಯನ್ನ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ ಆಗ. ಈರುಳ್ಳಿಯನ್ನ ಹಾಕಿ ಇದು ಟ್ರಾನ್ಸ್ಪರೆಂಟ್ ಆಗುವವರೆಗೆ ನೀವು ಫ್ರೈ ಮಾಡಿ. ಇಲ್ಲಿ ನಾನು ಈರುಳ್ಳಿ ಟ್ರಾನ್ಸ್ಪರೆಂಟ್ ಬೇಗ ಆಗ್ಲಿಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಹಾಕಿ ಫ್ರೈ ಮಾಡಿ. ಬ್ರೋಕ್ಲಿ ಫ್ರೈಯನ್ನ ನೀವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರ್ತದೆ, ಹಾಗೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ನಂತರ ನಾನು ಒಂದು ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಟೊಮೆಟೊ, ಈರುಳ್ಳಿ ಎಲ್ಲ ಬೇಯಬೇಕು. ಇದನ್ನ ಮುಚ್ಚಿ ಬೇಯಿಸ್ಕೊಳ್ಳಿ. ಟೊಮೆಟೊ ಬೆಂದಿದೆ. ಈಗ ಇದಕ್ಕೆ 2 ಸ್ಪೂನ್ ಅಷ್ಟು ಮೆಣಸಿನ ಹುಡಿ, 2 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಹುಡಿ, 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಸ್ವಲ್ಪ ಹಳದಿ ಹಾಕೊಳ್ಳಿ. ಬೇಕಾದ್ರೆ ನೀವು ಪೆಪ್ಪರ್ ಪೌಡರ್ ಅನ್ನು ಕೂಡ ಸೇರಿಸ್ಕೊಳ್ಬಹುದು ಇಲ್ಲಿ. ಎಲ್ಲವನ್ನ ಮಿಕ್ಸ್ ಮಾಡಿ, ಯಾಕೆಂದ್ರೆ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿಯವರೆಗೆ ಫ್ರೈ ಮಾಡ್ಕೊಳ್ಳಿ. ಬೇಕಾದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಬೇಯಿಸ್ಕೊಳ್ಬಹುದು, ಇನ್ನೂ ಚೆನ್ನಾಗಿ ಬೇಯ್ತದೆ. ಸ್ವಲ್ಪ ನೀರು ಹಾಕೊಳ್ತಿದ್ದೇನೆ, 1-2 ಸ್ಪೂನ್ ಅಷ್ಟು ಸಾಕು. ಆಗ ಟೊಮೆಟೊ ಎಲ್ಲ ಮೆತ್ತಗೆ ಆಗ್ತದೆ, ಇನ್ನೂ ಕೂಡ ಮಸಾಲೆ ಎಲ್ಲ ಸೇರಿ ಈಗ ಆಗಿದೆ. ಇದಕ್ಕೆ ನಾವೀಗ ಕಟ್ ಮಾಡಿಟ್ಕೊಂಡ ಬ್ರೋಕ್ಲಿಯನ್ನ ಹಾಕೊಳ್ಬೇಕು. ನೋಡಿ ಹಾಕೊಳ್ತಾ ಇದ್ದೇನೆ. ಅದರ ದಂಟಿದ್ರು ತೊಂದರೆ ಇಲ್ಲ, ಬೇಡ ಅಂತ ಹೇಳಿದ್ರೆ ನೀವು ಕಟ್ ಮಾಡ್ಕೊಳ್ಬಹುದು. ಆದ್ರೆ ದಂಟಿದ್ರೆ ಒಳ್ಳೇದೇ ಅದು. ನೋಡಿ ಎಲ್ಲವನ್ನ ಹಾಕೊಳ್ತಾ ಇದ್ದೇನೆ. ಹಾಕಿ ಇದನ್ನೆಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ, ಟೊಮೆಟೊ ಮಸಾಲೆ ಜೊತೆ ಇದು ಮಿಕ್ಸ್ ಆಗ್ಬೇಕು. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಬ್ರೋಕ್ಲಿ ಬೇಗ ಬೇಯ್ತದೆ, ಆದ್ರಿಂದ ಬೇಗ ಫ್ರೈ ರೆಡಿ ಆಗ್ತದೆ. ಇದನ್ನ ನಾನೀಗ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೇನೆ. ಆಗಿದೆ ಈಗ ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ, ಬೆಂದಿದೆ ಬ್ರೋಕ್ಲಿ. ಬೇಕಾದ್ರೆ ನೀವು ಸ್ವಲ್ಪ ನೀರು ಹಾಕಿ ನೀರು ಮಾಡ್ಕೊಳ್ಬಹುದು. ಡ್ರೈ ಬೇಕಂದ್ರೆ ಇನ್ನೂ ಸ್ವಲ್ಪ ಹೊತ್ತಿಟ್ಟು ಡ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿ ಆಗಿರ್ತದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.